ಈ ಒಂದು ಮಾಧ್ಯಮ ಗೋಷ್ಠಿಗೆ ನಮ್ಮೆಲ್ಲರನ್ನೂ ಕೂಡ ಹೃದಯಪೂರ್ವಕವಾಗಿ ಏಳು ಸಂಸ್ಥೆಯ ಅಧ್ಯಕ್ಷನಾಗಿ ನಮ್ಮೆಲ್ಲರೂ ಕೂಡ ಸ್ವಾಗತವನ್ನು ಕೊಡ್ತೇನೆ. ಈ ಒಂದು ಮಾಧ್ಯಮ ಗೋಷ್ಠಿಯಲ್ಲಿ ನಮ್ಮ ಜೊತೆ ಬೇಡಿ ವಿಶ್ವವಿದ್ಯಾಲಯದ ಪ್ರೋ ಚಾನ್ಸಲರ್ ಶ್ರೀ ಜಯರಾಜ್ ಅವರಿದ್ದಾರೆ, ವಿಸಿ ಅವರಾದಂತ ಶ್ರೀ ಅರುಣ್ ನಾಮದಾರ್ ಅವರಿದ್ದಾರೆ, ಪ್ರಿನ್ಸಿಪಾಲ್ ಆದಂತ ಶ್ರೀ ಅರವಿಂದ್ ಪಾಟೀಲ್ ಇದ್ದಾರೆ, ನಮ್ಮ ಯೂನಿವರ್ಸಿಟಿಯ ರಿಜಿಸ್ಟ್ರಾರ್ ಜ್ಯೋತಿ ಕುಲಕರ್ಣಿ ಅವರಿದ್ದಾರೆ, ಹಾಸ್ಪಿಟಲ್ ಮೆಡಿಕಲ್ ಸೂಪರಿಂಟೆಂಡೆಂಟ್ ಅಂತ ಹುಡುಗಿ ಅವರಿದ್ದಾರೆ, ನಮ್ಮ ಆಯುರ್ವೇದ ಕಾಲೇಜಿನ ಪ್ರಾಂಶುಪಾಲರ ಅಶೋಕ್ ಪಾಟೀಲ್ ಅವರಿದ್ದಾರೆ, ಹಾಗೂ ನಮ್ಮ ಫಾರ್ಮಸಿ ಕಾಲೇಜಿನ ಮಲ್ಲಿಕಾರ್ಜುನ್ ಶೆಟ್ಟಿ ಅವರಿದ್ದಾರೆ, ಇಂಜಿನಿಯರಿಂಗ್ ಕಾಲೇಜ್ ಪ್ರಿನ್ಸಿಪಾಲ್ ಕೂಡ ಮಂಜುನಾಥ್ ಅವರು ಕೂಡ ಇದ್ದಾರೆ. ತಮ್ಮೆಲ್ಲರೂ ಗೊತ್ತಿದೆ, PhD ಸಂಸ್ಥೆ 1910ರಲ್ಲಿ ಒಂದು ಸಣ್ಣ ಶಾಲೆಯಿಂದ ಪ್ರಾರಂಭ ಆಗಿ ಅರ್ಧಜೀವ ಒಂದು ಆಶಯದಂತೆ ತದನಂತರ ಮಂತ್ರಾಲಯ ಶಿವಲಿಂಗ ಒಂದು ನೇತೃತ್ವದಲ್ಲಿ ಅಂದು ಅನೇಕ ಕಾರ್ಯಗಳನ್ನ ಕ್ಯಾಂಪಸ್ಗೆ ತುಂಬಿಕೊಳ್ಳಲಿಕ್ಕೆ ಸಜ್ಜನವನ್ನ ಮತ್ತು ASP ಕಾಮರ್ಸ್ ಕಾಲೇಜ್ಗೆ ಅಭ್ಯರ್ಥಿ ಸಿದ್ದನಗೌಡ ಪಾಟೀಲ್ರನ್ನ, ಅದೇ ರೀತಿ ಕರ್ನಾಟಕಗೌಡ ಪಾಟೀಲ್ರನ್ನ KCP ಸೈನ್ಸ್ ಕಾಲೇಜ್ಗೆ, ಹೀಗೆ ಜಮಖಂಡಿಯಲ್ಲಿ ಅಲ್ಲಿ ದಾನಿಗಳನ್ನ ಪಡೆದುಕೊಂಡು ವಿಶ್ವಸಂಸ್ಥೆ ಒಂದು ಉನ್ನತ ಮಟ್ಟಕ್ಕೆ ಬೆಳೆಯಲಿಕ್ಕೆ ಸಾಧ್ಯ. ತದನಂತರ ತಂದೆಯವರಾದ ದಿವಂಗತ PM ಪಾಟೀಲ್ ಪ್ರಧಾನ ಕಾರ್ಯದರ್ಶಿಯಾಗಿ ಇವತ್ತು 1980ರಲ್ಲಿ ಇಂಜಿನಿಯರಿಂಗ್ ಕಾಲೇಜನ್ನ, BEd ಕಾಲೇಜನ್ನ ಮತ್ತು 86ರಲ್ಲಿ ಬೇಡಿ ಮೆಡಿಕಲ್ ಕಾಲೇಜಿನ ಪ್ರಾರಂಭ ಮಾಡುವುದಕ್ಕ ಇವತ್ತು ವೃತ್ತಿಪರ ಪ್ರೊಫೆಷನಲ್ ಎಜುಕೇಶನ್ಗೆ ಮೆಡಿಕಲ್ ಈ ಮೂರು ಮಾನವರ ಕೊಡುಗೆಯನ್ನ ಸ್ಮರಣೆ ಮಾಡಿ ಮತ್ತು ಅನೇಕ ದಾನಿಗಳನ್ನ ಸ್ಮರಣೆ ಮಾಡಿ ಇದು 115 ವರ್ಷಗಳು. ಈ 115 ವರ್ಷಗಳಲ್ಲಿ ಅನೇಕ ಸಾಧನೆಗಳನ್ನ ಇವತ್ತು ಸಂಸ್ಥೆ ಇವತ್ತು BEd ಸಂಸ್ಥೆಯಲ್ಲಿ 4500 ಸಿಬ್ಬಂದಿಗಳು ಕೆಲಸ ಮಾಡ್ತಾ ಇದ್ದಾರೆ. ಸುಮಾರು 36,000 ವಿದ್ಯಾರ್ಥಿಗಳು ಸಹ ಶಿಕ್ಷಣವನ್ನು ಪಡೆದಿದ್ದಾರೆ. ಇವತ್ತು ಈ ಪತ್ರಿಕಾಗೋಷ್ಠಿಯ ಉದ್ದೇಶ, ಇವತ್ತು BEd ಸಂಸ್ಥೆ ಕೇವಲ ವಿಜಯಪುರ ಜಿಲ್ಲೆ ಅಲ್ಲ, ಇವತ್ತು ರಾಷ್ಟ್ರ ಮಟ್ಟದಲ್ಲಿ ಅನೇಕ ಸಾಧನೆಗಳನ್ನ ಇವತ್ತು ಮಾಡಿದೆ, ರ್ಯಾಂಕಿಂಗ್ಗಳನ್ನ ಪಡ್ಕೊಂಡಿದೆ. ಅದಕ್ಕೆ ಅದನ್ನ ನಾವು ಜಗತ್ತಿಗೂ ವಿಜಯಪುರ ಜಿಲ್ಲೆಗೂ ಕೂಡ ಹೆಮ್ಮೆಯಿಂದ ಅದನ್ನ ಹಂಚ್ಕೋಬೇಕು ಅಂತೇಳಿ ಇವತ್ತು BEd ವಿಶ್ವವಿದ್ಯಾಲಯ NAAC ನಲ್ಲಿ ನ್ಯಾಷನಲ್ ಅಸೆಸ್ಮೆಂಟ್ ಮತ್ತು ಅಕ್ರಿಡಿಟೇಷನ್ ಕೌನ್ಸಿಲ್ ನಲ್ಲಿ A ಗ್ರೇಡ್ ಪಡ್ಕೊಂಡು CGPA 3.9ರಲ್ಲಿ 2021ರಿಂದ 2026 ಮಾಡಿದೆ. A ಗ್ರೇಡ್ BEd ಪ್ರತಿಯೊಂದು ಸಹ NABH ನ್ಯಾಷನಲ್ ಅಕ್ರಿಡಿಟೇಷನ್ ಬೋರ್ಡ್ ಆಫ್ ಹಾಸ್ಪಿಟಲ್ಸ್ ಇಂದ 4 ವರ್ಷಗಳ ಕಾಲ 2023-27 ಮಾನ್ಯತೆಯನ್ನು ಹೊಂದಿದೆ.
ಇವತ್ತು ಸೈಂಟಿಫಿಕ್ ಅಂಡ್ ಇಂಡಸ್ಟ್ರಿಯಲ್ ರಿಸರ್ಚ್ ಅವರ ಸಿರೋದಿಂದ ಗುಣಮಟ್ಟಕಟ್ಟೆಯಿಂದ ರಿಸರ್ಚ್ ಆಕ್ಟಿವಿಟೀಸ್ಲಿ 2024 26 NIRF ನಲ್ಲಿ ಪ್ರತಿಷ್ಠ NIRF ರ್ಯಾಂಕಿಂಗ್ ನಲ್ಲಿ ನ್ಯಾಷನಲ್ ಇನ್ಸ್ಟಿಟ್ಯೂಷನಲ್ ರ್ಯಾಂಕಿಂಗ್ ಫ್ರೇಮ್ ವರ್ಕ್ ಇದೆ. ಅದರಲ್ಲಿ ರ್ಯಾಂಕ್ ಬ್ಯಾಂಡ್ ಆಫ್ 101 to 104 101ರಿಂದ 150 101 to 104 ಕಂಟಿನ್ಯೂಸ್ 3 years ಕಳೆದ 3 ವರ್ಷದ 22 23 24 ಕಾಂಪಿಯರ್ ಕೊಡ್ತೇವೆ. Education world in the India higher education ranking 2025 ಆಲ್ ಇಂಡಿಯಾ ಯೂನಿವರ್ಸಿಟಿ ರ್ಯಾಂಕ್ ನಮಗೆ 8ನೇ ಸ್ಥಾನ ಕೊಟ್ಟಿದೆ. ಆಲ್ ಕರ್ನಾಟಕ ಯೂನಿವರ್ಸಿಟಿ ರ್ಯಾಂಕ್ ನಲ್ಲಿ ನಾವು 3ನೇ ಸ್ಥಾನ. ದ ವೀಕ್ ನ್ಯಾಷನಲ್ ಪತ್ರಿಕೆ ಏನಿದೆ ರ್ಯಾಂಕಿಂಗ್ 2025 ಆಲ್ ಇಂಡಿಯಾ ಪ್ರೈವೇಟ್ ಮೆಡಿಕಲ್ ಕಾಲೇಜ್ 17ನೇ ಸ್ಥಾನ ಪಡ್ಕೊಂಡಿದ್ದೀವಿ. ಆಲ್ ಇಂಡಿಯಾ ಯೂನಿವರ್ಸಿಟಿ ರ್ಯಾಂಕ್ ನಲ್ಲಿ 15ನೇ ಸ್ಥಾನ ಪಡ್ಕೊಂಡಿದ್ದೀವಿ. ಆಲ್ ಇಂಡಿಯಾ ಪ್ರೈವೇಟ್ ಮೆಡಿಕಲ್ ಯೂನಿವರ್ಸಿಟಿ ರ್ಯಾಂಕ್ ನಲ್ಲಿ 5ನೇ ಸ್ಥಾನವನ್ನು ಪಡ್ಕೊಂಡಿದ್ದೀವಿ. ಇಂಡಿಯಾ ಟುಡೇ ನ್ಯಾಷನಲ್ ರ್ಯಾಂಕಿಂಗ್ ನಲ್ಲಿ 2025 42ನೇ ರ್ಯಾಂಕ್ ಅಮೌಂಗ್ಸ್ಟ್ ಟಾಪ್ 54 ಮೆಡಿಕಲ್ ಕಾಲೇಜ್. ಔಟ್ಕೇರ್ ರಾಯಕೇರ್ ನಲ್ಲಿ ನ್ಯಾಷನಲ್ ರ್ಯಾಂಕಿಂಗ್ ಫಾರ್ ಪ್ರೊಫೆಷನಲ್ ಕಾಲೇಜ್ 2025 10ನೇ ರ್ಯಾಂಕ್ ಅನ್ನು ನಾವು ಪಡ್ಕೊಂಡಿದ್ದೀವಿ ಅಮೌಂಗ್ ಟಾಪ್ 28 ಮೆಡಿಕಲ್ ಕಾಲೇಜಸ್. ಕಳೆದ 3 ವರ್ಷಗಳಿಂದ ಬೇರೆ ವಿಶ್ವವಿದ್ಯಾಲಯ ಇವತ್ತು ರಿಸರ್ಚ್ ಔಟ್ಪುಟ್ಸ್ ನಲ್ಲಿ 671 ಪೇಟೆಂಟ್ಸ್ ಅನ್ನ ಪಬ್ಲಿಕೇಶನ್ಸ್ ಅನ್ನ 8 ಪೇಟೆಂಟ್ಸ್ ಅನ್ನ ಪಾಪ್ಯುಲೇಟ್ಸ್ 31 ಇಯರ್ಸ್ ಮಾಡಿಕೊಳ್ಳುತ್ತೇವೆ. ಲಾಸ್ಟ್ ಇಯರ್ಸ್ ಕೂಡ ಇಂಡಿಯಾ ಹೇಳಿದಲ್ಲ ಪ್ರೀವಿಯಸ್ ರ್ಯಾಂಕಿಂಗ್ಸ್ 44 is 42. ಅಲ್ಲ ರೀ, ಲಾಸ್ಟ್ 3 years ಇಂದ ನಾವು ಸ್ಪೆಸಿಫಿಕಲಿ ಹಿಂದಿನ ವರ್ಷದಲ್ಲಿ ಕೂಡ ನಾವು ಯೂನಿವರ್ಸಿಟೀಸ್ ಟಾಪ್ 8 ನಲ್ಲಿ ಒಂದ್ಸಲ 6ನೇ ಸ್ಥಾನ ಪಡ್ಕೊಂಡಿದ್ದೀವಿ. ಯೂನಿವರ್ಸಿಟಿ 8ನೇ ಸ್ಥಾನ ಪಡ್ಕೊಂಡಿದ್ದೀವಿ. ಹೀಗೆ ಈ ರ್ಯಾಂಕಿಂಗ್ ಪ್ರತಿ ವರ್ಷ ಒಂದು ರ್ಯಾಂಕಿಂಗ್ಸ್ ಅನ್ನ ಪಡ್ಕೊಂಡಿದ್ದೀವಿ. ಅದನ್ನ ಶೇರ್ ಮಾಡಕ್ಕೆ ಇದೇ ಇಂಡಿಯಾ ಟುಡೇ ಇವತ್ತು NIRF ಅಂತ ಹೇಳಿದ್ವಿ ಲಾಸ್ಟ್ 3 ವರ್ಷ ನಾವು ಪಡ್ಕೊಂಡಿದ್ದೀವಿ ಅಂತೇಳಿ. ಹಿಂದೇನು ಕೂಡ ನಾವು ಪಡ್ಕೊಂಡಿದ್ದೀವಿ. ಆಮೇಲೆ ಈ ಸಲ ಅದು ನಮ್ಮ ಇಂಜಿನಿಯರಿಂಗ್ ಕಾಲೇಜ್ ನನಗೆ ಬಹಳ ಆಶೆ ಇತ್ತು. ನಮ್ಮ ಇಂಜಿನಿಯರಿಂಗ್ ಕಾಲೇಜ್ ಕೂಡ ಇವತ್ತು ರ್ಯಾಂಕ್ ಅನ್ನು ಪಡ್ಕೊಂಡು ಈ ಸಲ ನಮ್ಮ ಇಂಜಿನಿಯರಿಂಗ್ ಕಾಲೇಜ್ NAC ನಿಂದ A+ ಗ್ರೇಡ್ ಅನ್ನು ನಾವು ಪಡ್ಕೊಂಡಿದ್ದೀವಿ. 3.28 A+2.8. ಆಮೇಲೆ ಅದೇ ರೀತಿ ನಾವು ಆಲ್ ಇಂಡಿಯಾ ರ್ಯಾಂಕ್ ಇದು ನ್ಯಾಷನಲ್ ಟೈಮ್ಸ್ ಇಂಜಿನಿಯರಿಂಗ್ ರ್ಯಾಂಕಿಂಗ್ ಅಲ್ಲಿ 23, 24, 25, 28ನೇ ಆಲ್ ಇಂಡಿಯಾ ರ್ಯಾಂಕ್ ಅನ್ನು ಪಡ್ಕೊಂಡು 6th ಆಲ್ ಕರ್ನಾಟಕ ರ್ಯಾಂಕ್ ಅನ್ನು ಪಡ್ಕೊಂಡಿದ್ದೀವಿ 2024. ಮತ್ತು 37 ಆಲ್ ಇಂಡಿಯಾ ರ್ಯಾಂಕ್ 2023 37ನೇ ರ್ಯಾಂಕ್ ಅನ್ನು ನಾವು ಪಡ್ಕೊಂಡಿದ್ದೀವಿ. ಆಲ್ ಕರ್ನಾಟಕ ಪಡ್ಕೊಂಡಿದ್ದೀವಿ. ಔಟ್ಲುಕ್ ಈ ಸಲ ಔಟ್ಲುಕ್ ಮ್ಯಾಚ್ ನಲ್ಲಿ ಮೊನ್ನೆ ನಾವು 29ನೇ ರ್ಯಾಂಕ್ ಅನ್ನು ನಾವು 2025 ರ್ಯಾಂಕ್ ಅನ್ನು ನಾವು ಟಾಪ್ 200 ಇಂಜಿನಿಯರಿಂಗ್ ಕಾಲೇಜ್ ನಲ್ಲಿ 200 ಕಾಲೇಜ್ ಟಾಪ್ 200 ಕಾಲೇಜ್ ನಲ್ಲಿ ಇಲ್ಲಿ ಹೋಗಲ್ಕಟ್ಟಿ ಇಂಜಿನಿಯರಿಂಗ್ ಕಾಲೇಜು 29ನೇ ರ್ಯಾಂಕ್ ಅನ್ನು ಪಡ್ಕೊಂಡಿದ್ದೀವಿ ಔಟ್ ಆಫ್ 200 ಕಾಲೇಜಸ್. ಅದೇ ರೀತಿ ಅಲ್ಲಿ ಕೂಡ ಪಬ್ಲಿಕೇಶನ್ಸ್ 200, ಪೇಟೆಂಟ್ಸ್ 6 ಮತ್ತು ಪೇಟೆಂಟ್ಸ್ 12 ಪಡ್ಕೊಂಡಿದ್ದೀವಿ. ನಮ್ಮ ಸಣ್ಣ ಬಸವ ಆಲ್ ಡಿಪಾರ್ಟ್ಮೆಂಟ್ಸ್ ನಮ್ಮ NBA ನ್ಯಾಷನಲ್ ಬೋರ್ಡ್ ಆಫ್ ಅಕ್ರಿಡಿಟೇಷನ್ ನಾವು ಪಡ್ಕೊಂಡಿದ್ದೀವಿ. ಸಣ್ಣ ಬಸವ ಮಾಸಮಿಗೆ ಫಾರ್ಮಸಿ ಕಾಲೇಜ್ ಮತ್ತು ಸೋಷಿಯಲ್ ಮೀಡಿಯಿಂದ ಇವತ್ತು ನ್ಯಾಷನಲ್ NAC ನಿಂದ A++ ನ ಗ್ರೇಡ್ ಅನ್ನು ಪಡ್ಕೊಂಡು CGPA 3.51 5 ವರ್ಷಕ್ಕೆ 2027ರಿಂದ 23 ಪಡ್ಕೊಂಡಿದ್ದೀವಿ. ಇದು ಫಸ್ಟ್ ಫಾರ್ಮಸಿ ಕಾಲೇಜ್ to get A++ grade in India among accredited institute. Outlook care ranking national ranking report ನಲ್ಲಿ ಇವತ್ತು ನಾವು ಈ ಸಲ 2025ಕ್ಕೆ
ರಾಷ್ಟ್ರ ಮಟ್ಟದಲ್ಲಿ 3ನೇ ರ್ಯಾಂಕ್, ನಮ್ಮ ಫಾರ್ಮಸಿ ಕಾಲೇಜ್ಗೆ 3ನೇ ರ್ಯಾಂಕ್. ಹೈಯರ್ ಎಜುಕೇಶನ್ ನ್ಯಾಷನಲ್ ರ್ಯಾಂಕಿಂಗ್ಸ್ ರಿಪೋರ್ಟ್ ಅಲ್ಲಿ ಟಾಪ್ 10 ಫಾರ್ಮಸಿ ಕಾಲೇಜ್ ಕೊಟ್ಟಿದ್ದೀವಿ. ಇಲ್ಲಿಂದ ಕೂಡ ಪಬ್ಲಿಕೇಶನ್ಸ್ 75 ಪಬ್ಲಿಕೇಶನ್ಸ್ ಪೇಟೆಂಟ್ಸ್ 3 ಡಿಸೈನ್ ಮಾಡಿದ್ದೀವಿ. ನಮ್ಮ AVS ಆಯುರ್ವೇದ ಮಹಾವಿದ್ಯಾಲಯ, ಆಯುರ್ವೇದ ಮಹಾವಿದ್ಯಾಲಯದ ಹಳೆಗಾಲ ಕಾಲೇಜನ್ನ ನಾವು ಟೇಕ್ ಓವರ್ ಮಾಡಿ ಅದಕ್ಕೆ ಬಹಳ ಮುಚ್ಚಿ ಹೋಗುವಂತ ಪರಿಸ್ಥಿತಿಯಲ್ಲಿ ನಾವು ಅದಕ್ಕೆ ಕಾಯ್ಕೊಂಡು BLD ಸಂಸ್ಥೆ ನಮ್ಮ ಮಾಡಿಕೊಂಡು ಈ ಸಲ ಔಟ್ಲುಕ್ IKR ರ್ಯಾಂಕಿಂಗ್ ಫಾರ್ ಪ್ರೊಫೆಷನಲ್ ಕಾಲೇಜ್ 25 ಅಲ್ಲಿ ನಮ್ಮ ಆಯುರ್ವೇದಿಕ್ ಕೇಂದ್ರಗಳು ಸಹ ದೇಶದಲ್ಲಿ 4ನೇ ಸ್ಥಾನ, 4th ರ್ಯಾಂಕ್ ಟಾಪ್ 20 ಆಯುರ್ವೇದಿಕ್ 4th ರ್ಯಾಂಕ್. ಕಳೆದ 3 ವರ್ಷ ಸಂಶೋಧನೆ ಸುಮಾರು 50 ಮಾಡಿದ್ದೀವಿ. ಇವತ್ತು BLD ಅಲಂಕರಿಯರ ಕಳೆದ ವರ್ಷದಿಂದ 2025-26 ಸಾಲಿನಲ್ಲಿ ನೀಟು, JEE, KCET ತರಬೇತಿಗಳನ್ನ ನಮ್ಮ ವಿದ್ಯಾರ್ಥಿಗಳನ್ನು ಕಂಟೆಸ್ಟ್ ಕೊಡುತ್ತದೆ. 372 ವಿದ್ಯಾರ್ಥಿಗಳು ಪ್ರವೇಶ ಇರುತ್ತದೆ. PUC ಶಿಕ್ಷಣಕ್ಕಾಗಿ ಇವತ್ತು ದಿವಸ ಮಂಗಳೂರು, ಬೆಂಗಳೂರು ಈ ಕಡೆ ಎಲ್ಲ ಹೋಗುವಂತಹ ಪೋಷಕರಿಗೆ BLD ಸಂಸ್ಥೆಯಲ್ಲಿ ಎಲ್ಲ ಕೊಡುವಂತ ಕೆಲಸಗಳು ಮಾಡ್ತಾ ಇದ್ದೀವಿ. ನಮ್ಗೆ ಗೊತ್ತಿದೆ, ಈಗ ನಾವು ಈಚೆಗೆ ನಾವು ಒಂದು 100 ಬೆಡ್ ಕ್ಯಾನ್ಸರ್ ಹಾಸ್ಪಿಟಲ್ ಕೂಡ ಇವತ್ತು ನಮ್ಮ ಈ ಭಾಗದ ಜನರಿಗೆ ಒಂದು ಸ್ಟೇಟ್ ಆಫ್ ದ ಆರ್ಟ್ ಯಾವ ರೀತಿ SCGಯಲ್ಲಿ ಯಾವ ರೀತಿ ನೀವು ಬೆಂಗಳೂರಲ್ಲಿ ಕಾಣ್ತೀರಿ ಅಂತ ಒಂದು ಕ್ಯಾನ್ಸರ್ ಹಾಸ್ಪಿಟಲ್ ಅನ್ನ ಇವತ್ತು ಎಷ್ಟು ಕೋಟಿ ಅದ 100 ಕೋಟಿ ರೂಪಾಯಿಗಳಲ್ಲಿ ಕ್ಯಾನ್ಸರ್ ಹಾಸ್ಪಿಟಲ್ ನಾವು ಮಾಡಿದ ಕೆಲಸ ಪ್ರಾರಂಭ ಆಗಿದೆ. ಅದಕ್ಕೆ ನಮ್ಮ ಶೇಖರ್ ಕ್ಯಾನ್ಸರ್ ಸ್ಪೆಷಲಿಸ್ಟ್ ಕೂಡ ಈಗ ಕಲ್ಲೂರವರು ವಿಶಾಲ್ ರಾವ್ ಕಲ್ಲೂರ್ ಅವರು ಗೈಡೆನ್ಸ್ ಮಾಡಿ ಈ ಕ್ಯಾನ್ಸರ್ ಹಾಸ್ಪಿಟಲ್ ಫಾರ್ಮ್ ಮಾಡ್ತಾರೆ. ಮತ್ತು ಅದೇ ರೀತಿ ದೇವಪಾಲ್ ಫೌಂಡೇಶನ್ ಫಾರ್ ಇನ್ನೋವೇಷನ್ ಸೆಂಟರ್ ಮಾಡಿದ್ದೀವಿ. ವೈದ್ಯಕೀಯ ಕಾಲೇಜಿನ ವಿಸ್ತರಣಾ ಘಟಕವನ್ನು ನಾವು ಆಯುರ್ವೇದಿಕ್ ಕಾಲೇಜಿನ ಕೂಡ ಹೋಗ್ತಾ ಇದ್ದೀವಿ. ಇವತ್ತು ಬಸವ ಬಾಗೇವಾಡಿ, ದೇವರಪಲ್ಲಿ ಮತ್ತು ಆಲಮೀನದಲ್ಲಿ ಒಂದು ದಿವಸ 3 ಹೊಸದಾಗಿ CBSE ಶಾಲೆಗಳನ್ನ ಮಾಡ್ತಾ ಇದ್ವಿ. ಈಗಾಗಲೇ ಬಸವ ಬಾಗೇವಾಡಿ BC ಮತ್ತು B.Com ಆರಂಭಿಸಲಾಗಿದೆ. ಅದೇ ರೀತಿ ಜಮಖಂಡಿಯಲ್ಲಿ ಒಂದು ದಿವಸ ಫಾರ್ಮಸಿಯನ್ನ ನರ್ಸಿಂಗ್ ಇವತ್ತು ಅಲ್ಲಿ ಒಂದು CBSE ಸ್ಕೂಲ್ ಅನ್ನ ಕೂಡ ಜಮಖಂಡಿಯಲ್ಲಿ, ನಮ್ಮ ಜಮಖಂಡಿಯಲ್ಲಿ ಒಂದು ದಿವಸ ನಮ್ಮ ಕ್ಯಾಂಪಸ್ ಸುಮಾರು 10,000 ವಿದ್ಯಾರ್ಥಿಗಳು ಜಮಖಂಡಿ ಪಡ್ಕೊಳ್ತಾ ಇದ್ದಾರೆ. ಮತ್ತು ಜಮಖಂಡಿ ಕಾಲೇಜ್ ಯಾವಾಗಲೂ ಕೂಡ ಯೂನಿವರ್ಸಿಟಿಯಲ್ಲಿ ಟಾಪ್ ರ್ಯಾಂಕ್ಸ್ ಅನ್ನ ಒಂದು ದಿವಸ ನಮ್ಮ ಜಮಖಂಡಿ ಕಾಲೇಜ್ ಕೂಡ ಪಡ್ಕೊಂಡಿದೆ. ಪ್ರತಿ ವರ್ಷ ನಮ್ಮ ಟಾಪ್ 1, 2, 3 ನಮ್ಮ ಟಾಪ್ 10 ಅಲ್ಲಿ ಪ್ರತಿ ವರ್ಷ ನಮ್ಮ ಜಮಖಂಡಿ ಕಾಲೇಜ್ ಸಹ ಪಡ್ಕೊಳ್ತಾ ಇದ್ದೀವಿ. ಆಮೇಲೆ ಅಲ್ಲಿ ಒಂದು ಜಮಖಂಡಿಯಲ್ಲಿ ಒಂದು ಲಾ ಕಾಲೇಜಿನ ಬಹಳ ಹಿಂದೆ ಪ್ರಾರಂಭ ಮಾಡಿದ್ವಿ. ವಿಜಯಪುರದಲ್ಲಿ ಒಂದು ದಿವಸ ಲಾ ಕಾಲೇಜ್ ಮಾಡಿದ್ದೀವಿ. ಈಗ ಬೆಂಗಳೂರಿನಲ್ಲಿ ಒಂದು ದಿವಸ ನಾವು ನಮ್ಮ ರಾಜಧಾನಿಯಲ್ಲಿ ಕೂಡ ನಮ್ಮ ಕ್ಯಾಂಪಸ್ ಇರಬೇಕು ಅಂತ ಹೇಳಿ ಬೆಂಗಳೂರಿನಲ್ಲಿ ಒಂದು ದಿವಸ ಒಂದು 17.5 ಎಕರೆ ಒಂದು ದಿವಸ ಬಹಳ ಪ್ರತಿಷ್ಠಿತವಾದಂತ ಒಂದು ಭೂಮಿಯನ್ನ ಸುಮಾರು 300 ಕೋಟಿ ರೂಪಾಯಿ ಕೊಟ್ಟು ದಿವಸ ನಾವು 300 crores ಆ ಭೂಮಿಗೆ ನಮ್ಮ ಕೂಗಿಲು ಬಾಗ್ಲೂರು ಮೇಲೆ ನಮ್ಮ ಯಾವ್ದು ರೇವಾ ಯೂನಿವರ್ಸಿಟಿಗಿಂತ 4 ಕಿಲೋಮೀಟರ್ ಮುಂಚೆ ಒಂದು ದಿವಸ ನಾವು ಒಂದು ಕ್ಯಾಂಪಸ್ಗೆ ಉಳ್ಕೊಂಡಿದ್ದೀವಿ. ಆರ್ಕಿಟೆಕ್ಟ್ಸ್ಗೆ ಈಗ ಅದನ್ನ ಅಲ್ಲಿ ಏನಾದ್ರು ಕಾಲೇಜ್ಗಳು ಹಾಕಬೇಕು ಅಂತ ಮಾಡ್ತಾ ಇದ್ವಿ. ಹೀಗಾಗಿ ಬೆಂಗಳೂರಲ್ಲಿ ಕೂಡ ಬೇರೆ ಸಂಸ್ಥೆಯ ಈ ಒಂದು ಕ್ಯಾಂಪಸ್ ಸಹ ಅಲ್ಲಿ ಆಗ್ತದೆ. ಹೀಗೆ ಓವರಾಲ್ ಇವತ್ತು ದಿವಸ ನಮ್ಮ ಸಂಸ್ಥೆ ನಮ್ಮ ಪಕ್ಕದ ಡಾಕ್ಟರ್ ಶ್ರೀನಾಥ್ ಅವರು ಜಾಗತಿಕ ಮಟ್ಟದ ಒಂದು ಅವಾರ್ಡ್ ಅನ್ನ ಕೂಡ ಪಡ್ಕೊಂಡು ದಿವಸ ಇಲ್ಲಿನೂ ಕೂಡ ನಮ್ಮ ಬೆಸ್ಟ್ ಲೇಸರ್ ಸೆಂಟರ್ ಕೂಡ ಒಂದು ದಿವಸ ಮಾಡಿದ್ದಾರೆ. ಅದೇ ರೀತಿ ಟಾಪ್ 2% ಸೈಂಟಿಸ್ಟ್ ನಮ್ಮ ಕೂಡ ಟಾಪ್ 2% ಸೈಂಟಿಸ್ಟ್ ನಲ್ಲಿ
ಅವ್ರು ಮಾಡ್ತಾರೆ. ಆಮೇಲೆ ಕುಶಾಲ್ ದಾಸ್ ಅವರು ನಮ್ಮ ಯುನೆಸ್ಕೋದ ವರ್ಲ್ಡ್ ಎನ್ವಿರಾನ್ಮೆಂಟಲ್ ಸೈನ್ಸಸ್ ನ ಚೇರ್ ಆಗಿ ದಿನ ಅವರು ಕೂಡ ಟಾಪ್ 2% ಆಫ್ ಸೈಂಟಿಸ್ಟ್ ಅವರು ಕೂಡ ಹೀಗೆ ಒಟ್ಟಾರೆ ಇವತ್ತು ಬೇರೆ ಸಂಸ್ಥೆ ಇವತ್ತು ಏನು ನಮ್ಮ ಹಿರಿಯರ ಸ್ಥಾಪನೆ ಇತ್ತು, ಹಿರಿಯರ ಆಶಯದಂತೆ ಇವತ್ತು ನಮಗೆ ಇಲ್ಲಿ ವಿಜಯಪುರದಲ್ಲಿ ಕೂಡ ನಾವು ಇಟ್ಟುಕೊಂಡು ಉತ್ತರ ಕರ್ನಾಟಕದಲ್ಲಿ ಕಟ್ಟಕಡೆಯ ಭಾಗದಲ್ಲಿ ಕೂಡ ಇವತ್ತು ನಾವು ಯಾರಿಗಿಂತನೂ ಕೂಡ ಒಂದು ಕಡಿಮೆ ಇಲ್ಲ ಅನ್ನೋ ದೃಷ್ಟಿಯಲ್ಲಿ ಇವತ್ತು ರಾಜ್ಯ ಮಟ್ಟದ ಶಿಕ್ಷಣ ಸಂಸ್ಥೆಗಳು, ಇಂಜಿನಿಯರಿಂಗ್ ಕಾಲೇಜು, ಫಾರ್ಮಸಿ, ಇಂಜಿನಿಯರಿಂಗ್ ಮೆಡಿಕಲ್, ಯೂನಿವರ್ಸಿಟಿ ಈ ಎಲ್ಲಕ್ಕಿಂತ ದಿವಸ ನಾವು ಅವ್ರ ಜೊತೆ ಸ್ಪರ್ಧೆ ಮಾಡ್ತಾ ಇದ್ದೀವಿ. ಮತ್ತೆ ಇದೀವಿ ಅನ್ನೋ ಒಂದು ಸಂತೋಷದ ವಿಚಾರವನ್ನ ಇವತ್ತು ಹಂಚ್ಕೊಳ್ಬೇಕು ಅಂತೇಳಿ ನಾವು ಇದ್ದೀವಿ. ತಮ್ಮ ಮೂಲಕ ನಮ್ಮ ಉದ್ಯೋಗ ಜೊತೆಗೆ ಇವತ್ತು ಈ ಬೆಳವಣಿಗೆಗಳನ್ನ ತಿಳಿಸುವಂತ ಒಂದು ಕೆಲಸವನ್ನ ಮಾಡಿದ್ದೀವಿ. ನಮ್ಮ ತಂದೆಯವರ ಪುಣ್ಯತಿಥಿ ಮಲೆಪಟ್ಟಣಾಶಿಯವರ ಜನ್ಮ ದಿನಾಚರಣೆ ಮತ್ತು ಹೋಗುವ ಕೃತಿಯವರ ಮತ್ತು ಸಜ್ಜನವರ ಸ್ಮರಣೆ ಕಾರ್ಯಕ್ರಮವನ್ನು ಹಾಕೊಂಡಿದ್ದೀವಿ. ಈ ಸಲ ಹಿರಿಯರಾದಂತ ಎಐಸಿಸಿ ಅಧ್ಯಕ್ಷರು ಮತ್ತು ವಿರೋಧ ಪಕ್ಷದ ನಾಯಕರ ಸೇರಿದೆ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರನ್ನ ಉದ್ಘಾಟನೆಯನ್ನ ಮಾಡಿ ಇವತ್ತು ದಿವಸ ಅವರು ಈ ಕಾರ್ಯಕ್ರಮಕ್ಕೆ ಈ ಸಲ ತಮ್ಮ ಮಾತುಗಳನ್ನ ಮುಗಿಸೋರು. ಅದೇ ರೀತಿ ಸಾನ್ನಿಧ್ಯವನ್ನ ಶ್ರೀಯುತ ಮಹಾಸ್ವಾಮಿಗಳು ಬೇಲಿ ಮತ್ತು ಡಾಕ್ಟರ್ ಶಿವಾನಂದ ಕೂಡ